ಈಗ ನಾವು ಎಮ್ ಜಿ ರೋಡ್ ಸ್ಟೇಷನ್ನಲ್ಲಿದ್ದೇವೆ. ಇದು ಅಂಡರ್ಗ್ರೌಂಡ್ ಸ್ಟೇಷನ್ನು. ಈ ಸ್ಟೇಷನ್ನು ಗೊಟ್ಟಿಗೆರೆ ನಾಗವಾರ R6 ಲೈನ್ನಲ್ಲಿ ಡೈರಿ ಸರ್ಕಲ್ ನಾಗವಾರ ತನ ಅಂಡರ್ಗ್ರೌಂಡ್ ಸೆಕ್ಷನ್ನಲ್ಲಿ ಬರ್ತಾ ಇದೆ. ಈ ಅಂಡರ್ಗ್ರೌಂಡ್ ಸೆಕ್ಷನ್ನಲ್ಲಿ 12 ಸ್ಟೇಷನ್ಗಳಿದ್ದಾವೆ. ಡೈರಿ ಸರ್ಕಲ್ಲಿಂದ ಲಕ್ಸಂದ್ರ, ಲ್ಯಾಂಗ್ಫೋರ್ಡು, ವೆಲ್ಲಾರ, ಎಮ್ ಜಿ ರೋಡು, ಶಿವಾಜಿನಗರ, ಕಂಟೋನ್ಮೆಂಟು, ಪಾಟ್ರಿ ಟೌನು, ಟ್ಯಾನ್ರಿ ರೋಡು, ವೆಂಕಟೇಶ್ಪುರ, ಕೆ ಜಿ ಹಳ್ಳಿ ಮತ್ತು ನಾಗವಾರ. ಇದೆಲ್ಲ ಸ್ಟೇಷನ್ಗಳಲ್ಲೂ ಕೆಲಸ ಸಿವಿಲ್ ಕೆಲಸ ಅಂತ ಹೇಳ್ತೇವೆ. ಟನಲಿಂಗ್ ಎಲ್ಲ ಮುಗಿದ್ಬಿಟ್ಟಿದೆ. ಟೋಟಲ್ ಸುಮಾರು 21 ಕಿಲೋಮೀಟರ್ ಟನಲಿಂಗ್ ಇದ್ದಿತ್ತು, ಅದೆಲ್ಲದು ಮುಗಿದಿದೆ. 9 TBMಗಳನ್ನು ಉಪಯೋಗಿಸಿದ್ದೇವೆ. ಸ್ಟೇಷನ್ ಕೆಲಸ ಏನಿದೆ ಸುಮಾರು 90ಇಂದ 95% ಕೆಲಸ ಮುಗಿದಿದೆ. ಇನ್ನು ಬಾಕಿ 5% ಏನು ಕೆಲಸ ಇದೆ. ಈ ಬೇರೆ ಬೇರೆ ಸಿಸ್ಟಮ್ಗಳಿದ್ದಾವೆ. ಟ್ರ್ಯಾಕ್ ಹಾಕಬೇಕು, ಮತ್ತು TVS ಸಿಸ್ಟಮ್ ಇದೆ, ಟನಲ್ ವೆಂಟಿಲೇಷನ್ ಸಿಸ್ಟಮ್ ಇದೆ, ಏರ್ ಕಂಡೀಷ್ನಿಂಗ್ ಸಿಸ್ಟಮ್ ಇದೆ, ಟ್ರ್ಯಾಕ್ಷನ್ ಇದೆ, ಎಲೆಕ್ಟ್ರಿಕಲ್ ಇದೆ, ಮೆಕ್ಯಾನಿಕಲ್ ಇದೆ. ಅದೆಲ್ಲ ಆದ ನಂತರ ಫಿನಿಷಿಂಗ್ ವರ್ಕನ್ನು ಮಾಡ್ತೇವೆ. ಅದಕ್ಕೆ ಮಾತ್ರ ಉಳಿದಿರೋದು ಬ್ಯಾಲೆನ್ಸು. ಅದನ್ನು ಬಿಟ್ಟು ಸಿವಿಲ್ ವರ್ಕ್ ಅನ್ನೋದು ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಪ್ರತಿ ಸ್ಟೇಷನ್ನಲ್ಲೂ ನಾರ್ಮಲ್ ಆಗಿ 2 ಎಂಟ್ರಿ ಇದೆ. ಆದರೆ ಫಸ್ಟ್ ಫೇಸ್ ಸ್ಟೇಷನ್ಗಳಲ್ಲಿ 4 ಎಂಟ್ರಿ ಇದ್ವು. ಈ ಸೆಕೆಂಡ್ ಫೇಸ್ ಸ್ಟೇಷನ್ಗಳಲ್ಲಿ 2 ಎಂಟ್ರಿ ಇದೆ, ಒಂದು ಸೌತಿಗೆ ಒಂದು ನಾರ್ತಿಗೆ. ಈ ಎಮ್ ಜಿ ರೋಡ್ ಸ್ಟೇಷನ್ನಲ್ಲಿ 4 ಎಂಟ್ರಿ ಇದೆ, ಯಾಕೆಂದರೆ ಇದು ಕಾಮರಾಜ್ ರೋಡ್ ಕೆಳಗಡೆ ಇದೆ. ಈ ಒಂದು ಕಡೆ ಎಕ್ಸಿಸ್ಟಿಂಗ್ ಎಲಿವೇಟೆಡ್ ಸ್ಟೇಷನ್ ಇದೆ, ಇನ್ನೊಂದು ಕಾವೇರಿ ಎಂಪೋರಿಯಂ ಎದುರಿಗೆ. ನಾರ್ತಲ್ಲಿ ಕಬ್ಬನ್ ರೋಡ್ ಹತ್ತಿರ ಇದ್ದೇವೆ ನಾವು, ಅದಕ್ಕೆ 2 ಎಂಟ್ರಿ ಕೊಟ್ಟಿದ್ದೇವೆ. ಒಂದು ಕಬ್ಬನ್ ರೋಡಿಗಿಂತ ಸೌತಿಗಿದೆ, ಇನ್ನೊಂದು ಕಬ್ಬನ್ ರೋಡಿಗಿಂತ ನಾರ್ತ್ ಇದೆ. ಸೊ ಜನರಿಗೆ ರೋಡ್ ಕ್ರಾಸ್ ಮಾಡುವ ಅವಶ್ಯಕತೆ ಬೇಡ. ಕಮರ್ಷಿಯಲ್ ಸ್ಟ್ರೀಟಿಂದ ಬಂದವರು ಕಬ್ಬನ್ ರೋಡ್ ಕ್ರಾಸ್ ಮಾಡ್ದೇ ಎಂಟರ್ ಆಗ್ಬೋದು. ಅದರಿಂದ ಈ ಕಡೆ ಇದ್ದವ್ರು ಯಾರಾದರೂ ಇದ್ದರೆ ಇಲ್ಲಿಂದನೇ ಎಂಟರ್ ಆಗ್ಬೋದು ಅಂದ್ಕೊಂಡು ನಾವು 4 ಎಂಟ್ರಿಯನ್ನು ಕೊಟ್ಟಿದ್ದೇವೆ. ಜನರಲಿ ಎಮ್ ಜಿ ರೋ ಈ ಎಲ್ಲ ಸ್ಟೇಷನ್ನು ಅರೌಂಡ್ 20 ಮೀಟ್ರ್ ಕೆಳಗಡೆ ಇರ್ತದೆ. ಇವಾಗ ನಾವು ಸುಮಾರು ಅಂದರೆ ಫಿನಿಶ್ಡ್ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಲೆವೆಲ್ ಸುಮಾರು 16ರಿಂದ 17 ಮೀಟರ್ ಇರ್ತದೆ. ಸರ್, 3 ಹಂತಗಳಲ್ಲಿ ಮಾಡಿದ್ದೀವಿ ಸ್ಟೇಷನ್ಗಳನ್ನು ಅಂತ ಹೇಳಿದ್ರಿ. ಗ್ರೌಂಡ್ ಲೆವೆಲ್ಗೆ ಒಂದೇ ಸರಿ ಸ್ಟೇಷನ್ಗಳನ್ನು ಮಾಡಿದೆ 3 ಅದು ಪ್ರೊಸೆಸ್. ಅದು ಅಂದರೆ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್. ಈ ಸ್ಟೇಷನ್ನಲ್ಲಿ ನಾವು ಬಾಟಮ್ ಅಪ್ ಮೆಥಡ್ ಮಾಡಿದ್ದೇವೆ. ಮೊದಲು ಎಲ್ಲ ಎಕ್ಸ್ಕವೇಷನ್ ಮಾಡಿಬಿಟ್ಟು ಎಷ್ಟು ಆಳತನ ತೆಗಿಬೇಕೋ ಅಷ್ಟು ಆಳತನ ತೆಗೆದು ನಂತರ ಒಂದು ಬೇಸ್ ಸ್ಲ್ಯಾಬ್ ಅಂತ ಹಾಕ್ತೇವೆ. ಅದರಿಂದ ಮೇಲ್ಗಡೆ 2 ಕಡೆ ವಾಲ್ ಮಾಡಿಟ್ಟು ಇನ್ನೊಂದು ಕಾಂಕೋರ್ಸ್ ಅಂತ ಹಾಕ್ತೇವೆ. ಈಗ ನಾವು ಕಾಂಕೋರ್ಸ್ ಸ್ಲ್ಯಾಬ್ ಮೇಲೆ ನಿಂತಿದ್ದೇವೆ. ಮೇಲ್ಗಡೆ ಮತ್ತು ಪುನಃ ವಾಲ್ ಮಾಡಿಬಿಟ್ಟು ಮೇಲ್ಗಡೆ ಇನ್ನೊಂದು ರೂಫ್ ಸ್ಲ್ಯಾಬ್ ಅಂತ ಹಾಕ್ತೇವೆ. ಸೊ ಅದು ಪ್ರೊಸೆಸ್ ಅಂದರೆ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್. ಸರ್, ಫೇಸ್ 1 ಕೂಡ ಆಲ್ರೆಡಿ ಟನಲ್ ರೋಡ್ ಆಗಿದೆ. ಸೊ ಟ್ರೈನ್ ಕೂಡ ಓಡಾಟ ನಡೆಸ್ತಾ ಇದೆ. ಈಗ ಫೇಸ್ 2 ಅಲ್ಲಿ ಈಗ ಮಾಡ್ತಾ ಇರೋದು ಫೇಸ್ 1ಗೂ ಫೇಸ್ 2ಗೆ ಏನಾದರೂ ವ್ಯತ್ಯಾಸ ಇದೆ ಅಥವಾ ಸೇಮ್ ಹೇಗೆ? ಜಿಯಾಲಜಿಯಲ್ಲಿ ಏನು ಅಂಥ ವ್ಯತ್ಯಾಸ ಏನು ಕಂಡಿಲ್ಲ. ಫೇಸ್ 1ನಲ್ಲಿ ಅಂದರೆ ನಾವು ಏನದು ಇಟ್ ವಾಸ್ ಫಸ್ಟ್ ಟೈಮ್ ಲರ್ನಿಂಗ್. ನಮಗೆ ಅದರದ್ದು ಅಷ್ಟೊಂದು ಬೆಂಗಳೂರು ಜಿಯಾಲಜಿ ಅಷ್ಟೊಂದು ಗೊತ್ತಿರಲಿಲ್ಲ. ಅದರದ್ದು ಉಪಯೋಗ ತಗೊಂಡು ಸೆಕೆಂಡ್ ಫೇಸಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ದೇವೆ. ಹಾಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಫೇಸಲ್ಲಿ ಟನಲಿಂಗು ಒಂಚೂರು ಫಾಸ್ಟಾಗಿ ಆಗಿದೆ. ಸರ್, ಎಷ್ಟು ನಿಮಗೆ ಸವಾಲಿತ್ತು ಟನಲನ್ನು ಮಾಡಬೇಕಾದ್ರೆ? ಅದೇ ಟನಲೆಲ್ಲ ಮೇನ್ ಸವಾಲಂದರೆ ಬೆಂಗಳೂರಿನಲ್ಲಿ ಜಿಯಾಲಜಿನೇ. ಅದರಲ್ಲಿ ಅರ್ಧ ಪೋರ್ಷನ್ನಲ್ಲಿ ಕಲ್ಲು, ಅರ್ಧ ಪೋರ್ಷನ್ನಲ್ಲಿ ಮಣ್ಣು ಇದ್ದವಾಗ ಮಷಿನ್ ಒಂದೇ ಆಗಿರೋದ್ರಿಂದ, ಒಂದೇ ಕಟರ್ ಹೆಡ್ ಎರಡನ್ನೂ ಕಟ್ ಮಾಡಬೇಕಾಗಿರೋದ್ರಿಂದ ಮಣ್ಣು ಮೊದಲೇ ಬಂದುಬಿಡ್ತದೆ, ಕಲ್ಲು ಕಟ್ಟಾಗಲಿಕ್ಕೆ ಲೇಟ್ ಆಗ್ತದೆ. ಆವಾಗ ಏನೋ ಓವರ್ ಎಕ್ಸ್ಕವೇಷನ್, ಹೆಚ್ಚು ಮಣ್ಣು ಕೆಳಗಡೆ ಬಂದರೆ ರೋಡ್ ಇದ್ದರೆ ಏನೋ ಸೆಟ್ಲ್ ಆಗ್ಬೋದು, ಬಿಲ್ಡಿಂಗ್ ಹತ್ತಿರ ಇದ್ದರೆ ಅದು ಸೆಟ್ಲ್ ಆಗ್ಬೋದು ಅಥವಾ ಕ್ರ್ಯಾಕ್ ಬರ್ಬೋದು. ಸೊ ಅದು ಹೇಗೆ ಬರಬಾರ್ದು ಅನ್ನೋದನ್ನು ನಾವು ಕಾಳಜಿ ಮಾಡಿಕೊಂಡು ನೋಡ್ತಾ ಇರ್ತೇವೆ. ತುಂಬ ನಾವು ಇನ್ಸ್ಟ್ರುಮೆಂಟೇಷನ್ ಮಾಡ್ತೇವೆ. ಈಗ ಒಂದು ಬಿಲ್ಡಿಂಗ್ ಕೆಳಗಡೆ ನಾವು ಹೋಗ್ತಾ ಇರುವಾಗ ಆ ಬಿಲ್ಡಿಂಗಿಗೆ ಅದರದ್ದು ವಾಲ್ ಏನಾದರೂ ಲೀನ್ ಆಗ್ತದೆ, ಆ ಕಡೆ ಈ ಕಡೆ ವಾಲ್ತದ ಅಥವಾ ಕೆಳಗಡೆ ಸೆಟ್ಲ್ ಆಗ್ತದ, ಪೂರ್ತಿ ಅದಕ್ಕೆ ಇನ್ಸ್ಟ್ರುಮೆಂಟೇಷನ್ ಮಾಡಿರ್ತೇವೆ. ನಮಗೆ ಒಂಚೂರು ಅಂದರೆ ಬರಿಗಣ್ಣಿಗೆ ಕಾಣದಿದ್ದಂಥದ್ದು ನಮಗೆ ಸಿಸ್ಟಮಲ್ಲಿ ಗೊತ್ತಾಗ್ತದೆ. ಅದನ್ನು ತಿಳ್ಕೊಂಡು ನಾವೇನು ಅದಕ್ಕೆ ರೆಮಿಡಿಯಲ್ ಆ್ಯಕ್ಷನ್ ತಗೊಳ್ಬೇಕು ಅಂದ್ಕೊಂಡು ಅದರ ಪ್ರಕಾರ ಕೆಲಸ ಮಾಡ್ತೇವೆ. ಸರ್, ನೀವು ಫಸ್ಟು ಶುರು ಮಾಡಿದಾಗ ಶಿವಾಜಿನಗರದ ಮನೆಗಳಲ್ಲಿ ಸಾಕಷ್ಟು ಎಫೆಕ್ಟ್ ಆಗಿತ್ತು. ಸೊ ಭೂಮಿ ಕುಸಿದಿತ್ತು. ಹೌದು ಏನೆಲ್ಲ ಮತ್ತೆ ಅದು
ಸಾಧ್ಯ ಆಗದಿರುವಂಥ ಅದೇ ಅದೇ ಅದು ಈ ಜಿಯಾಲಜಿ ಅನ್ನೋದು ಅದು ನಿಸರ್ಗದ್ದು, ಅದು ಇಲ್ಲಿದ್ದಾಗೆ ಅಲ್ಲಿರ್ತದೆ ಅನ್ನೋದು ಹಾಗಿರುವುದಿಲ್ಲ. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರ್ತದೆ. ಸೊ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಇಲ್ಲಿ ಮೇನ್ ಚಾಲೆಂಜ್ ಅಂದರೆ ಈ ಮನೆಗಳಿದ್ದಾವಾಗ ನಾವು ಅದೇ ಜಾಗದಲ್ಲಿ ಸಾಯಿಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೇನೋ ಬೇರೆ ಬೇರೆ ಮೆಥಡಿಂದ ಒಂದು ಇಲ್ಲಿ ಮಾಡಿದ್ದೇವೆ, ಇನ್ನೊಂದು 50 ಮೀಟ್ರ್ ಬಿಟ್ಟು ಮಾಡಿದ್ದೇವೆ, ನಡುವೆ ಏನಿರ್ಬೋದು ಅಂದ್ಕೊಂಡು ಅಂದರೆ ಇಂಟರ್ಪ್ರೆಟ್ ಮಾಡಿ ಹೋಗಿರ್ತೇವೆ. ಆ ಇಂಟರ್ಪ್ರಿಟೇಷನ್ ತಪ್ಪಾದರೆ ನಾವು ಕೆಲಸ ಮಾಡೋದು ತಪ್ಪಾಗ್ಬೋದು. ಸೊ ಪ್ರತಿ 20 ಮೀಟ್ರಿಗೋ 30 ಮೀಟ್ರಿಗೋ ನಾವು ಎಲ್ಲಿ ಟನಲ್ ಮಾಡ್ತೇವೋ ಅಲ್ಲೇ ನಮಗೆ ಸಾಯಿಲ್ ಇನ್ವೆಸ್ಟಿಗೇಷನ್ನಿಗೆ ಜಾಗ ಸಿಕ್ಕಿದರೆ ನಮ್ಮ ಕೆಲಸ ಇನ್ನೂ ಸುಲಭ ಆಗಿರೋದು. ಆದರೆ ಈ ಸಿಟಿ ಆಗಿರೋದ್ರಿಂದ ಅದು ಸಾಧ್ಯತೆ ಕಡಿಮೆ. ಇಲ್ಲ ಈಗ ನಾವು ಟನಲ್ ಮಾಡಿದ ನಂತರ ಬಿಲ್ಕುಲ್ ಏನೂ ಪ್ರಾಬ್ಲಮ್ ಇಲ್ಲ. ಅದು ಎಲ್ಲದಕ್ಕೂ ಡಿಸೈನ್ಡ್ ಇದೆ ಆ ಲೋಡಿಗೆ. ಗೊಟ್ಟಿಗೆರೆಯಿಂದ ನಾಗವರಕ್ಕೆ 21 ಕಿಲೋಮೀಟರ್ಸ್. 6 ಎಲಿವೇಟೆಡ್ ಸ್ಟೇಷನ್ನು, 12 ಅಂಡರ್ಗ್ರೌಂಡ್ ಸ್ಟೇಷನ್. ಈಗ ನಾವು MG ರೋಡ್ ಸ್ಟೇಷನ್ನಲ್ಲಿದ್ದೇವೆ. ಇದು ಅಂಡರ್ಗ್ರೌಂಡ್ ಸ್ಟೇಷನ್ನು. ಈ ಸ್ಟೇಷನ್ನು ಗೊಟ್ಟಿಗೆರೆ ನಾಗವಾರ R6 ಲೈನ್ನಲ್ಲಿ ಡೈರಿ ಸರ್ಕಲ್ ನಾಗವಾರ ತನ ಅಂಡರ್ಗ್ರೌಂಡ್ ಸೆಕ್ಷನ್ನಲ್ಲಿ ಬರ್ತಾ ಇದೆ. ಈ ಅಂಡರ್ಗ್ರೌಂಡ್ ಸೆಕ್ಷನ್ನಲ್ಲಿ 12 ಸ್ಟೇಷನ್ಗಳಿದ್ದಾವೆ. ಡೈರಿ ಸರ್ಕಲ್ಲಿಂದ ಲಕ್ಸಂದ್ರ, ಲ್ಯಾಂಗ್ಫೋರ್ಡು, ವೆಲ್ಲಾರ, MG ರೋಡು, ಶಿವಾಜಿನಗರ, ಕಂಟೋನ್ಮೆಂಟು, ಪಾಟ್ರಿ ಟೌನು, ಟ್ಯಾನ್ರಿ ರೋಡು, ವೆಂಕಟೇಶ್ಪುರ, KG ಹಳ್ಳಿ ಮತ್ತು ನಾಗವಾರ. ಇದೆಲ್ಲ ಸ್ಟೇಷನ್ಗಳಲ್ಲೂ ಕೆಲಸ ಸಿವಿಲ್ ಕೆಲಸ ಅಂತ ಹೇಳ್ತೇವೆ. ಟನಲಿಂಗ್ ಎಲ್ಲ ಮುಗಿದ್ಬಿಟ್ಟಿದೆ. ಟೋಟಲ್ ಸುಮಾರು 21 ಕಿಲೋಮೀಟರ್ ಟನಲಿಂಗ್ ಇದ್ದಿತ್ತು, ಅದೆಲ್ಲದು ಮುಗಿದಿದೆ. 9 TBMಗಳನ್ನು ಉಪಯೋಗಿಸಿದ್ದೇವೆ. ಸ್ಟೇಷನ್ ಕೆಲಸ ಏನಿದೆ ಸುಮಾರು 90ಇಂದ 95% ಕೆಲಸ ಮುಗಿದಿದೆ. ಇನ್ನು ಬಾಕಿ 5% ಏನು ಕೆಲಸ ಇದೆ. ಈ ಬೇರೆ ಬೇರೆ ಸಿಸ್ಟಮ್ಗಳಿದ್ದಾವೆ. ಟ್ರ್ಯಾಕ್ ಹಾಕಬೇಕು, ಮತ್ತು TVS ಸಿಸ್ಟಮ್ ಇದೆ, ಟನಲ್ ವೆಂಟಿಲೇಷನ್ ಸಿಸ್ಟಮ್ ಇದೆ, ಏರ್ ಕಂಡೀಷ್ನಿಂಗ್ ಸಿಸ್ಟಮ್ ಇದೆ, ಟ್ರ್ಯಾಕ್ಷನ್ ಇದೆ, ಎಲೆಕ್ಟ್ರಿಕಲ್ ಇದೆ, ಮೆಕ್ಯಾನಿಕಲ್ ಇದೆ. ಅದೆಲ್ಲ ಆದ ನಂತರ ಫಿನಿಷಿಂಗ್ ವರ್ಕನ್ನು ಮಾಡ್ತೇವೆ. ಅದಕ್ಕೆ ಮಾತ್ರ ಉಳಿದಿರೋದು ಬ್ಯಾಲೆನ್ಸು. ಅದನ್ನು ಬಿಟ್ಟು ಸಿವಿಲ್ ವರ್ಕ್ ಅನ್ನೋದು ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಸೊ ಸ್ಟೇಷನ್ಗಳಲ್ಲಿ ನಾರ್ಮಲಾಗಿ 2 ಎಂಟ್ರಿ ಇರುತ್ತೆ. ಸೊ ಈ ಸ್ಟೇಷನಲ್ಲಿ 4 ಎಂಟ್ರಿ ಯಾಕೆ? ಪ್ರತಿ ಸ್ಟೇಷನ್ನಲ್ಲೂ ನಾರ್ಮಲ್ ಆಗಿ 2 ಎಂಟ್ರಿ ಇದೆ. ಆದರೆ ಫಸ್ಟ್ ಫೇಸ್ ಸ್ಟೇಷನ್ಗಳಲ್ಲಿ 4 ಎಂಟ್ರಿ ಇದ್ವು. ಈ ಸೆಕೆಂಡ್ ಫೇಸ್ ಸ್ಟೇಷನ್ಗಳಲ್ಲಿ 2 ಎಂಟ್ರಿ ಇದೆ, ಒಂದು ಸೌತಿಗೆ ಒಂದು ನಾರ್ತಿಗೆ. ಈ MG ರೋಡ್ ಸ್ಟೇಷನ್ನಲ್ಲಿ 4 ಎಂಟ್ರಿ ಇದೆ, ಯಾಕೆಂದರೆ ಇದು ಕಾಮರಾಜ್ ರೋಡ್ ಕೆಳಗಡೆ ಇದೆ. ಈ ಒಂದು ಕಡೆ ಎಕ್ಸಿಸ್ಟಿಂಗ್ ಎಲಿವೇಟೆಡ್ ಸ್ಟೇಷನ್ ಇದೆ, ಇನ್ನೊಂದು ಕಾವೇರಿ ಎಂಪೋರಿಯಂ ಎದುರಿಗೆ. ನಾರ್ತಲ್ಲಿ ಕಬ್ಬನ್ ರೋಡ್ ಹತ್ತಿರ ಇದ್ದೇವೆ ನಾವು, ಅದಕ್ಕೆ 2 ಎಂಟ್ರಿ ಕೊಟ್ಟಿದ್ದೇವೆ. ಒಂದು ಕಬ್ಬನ್ ರೋಡಿಗಿಂತ ಸೌತಿಗಿದೆ, ಇನ್ನೊಂದು ಕಬ್ಬನ್ ರೋಡಿಗಿಂತ ನಾರ್ತ್ ಇದೆ. ಸೊ ಜನರಿಗೆ ರೋಡ್ ಕ್ರಾಸ್ ಮಾಡುವ ಅವಶ್ಯಕತೆ ಬೇಡ. ಕಮರ್ಷಿಯಲ್ ಸ್ಟ್ರೀಟಿಂದ ಬಂದವರು ಕಬ್ಬನ್ ರೋಡ್ ಕ್ರಾಸ್ ಮಾಡ್ದೇ ಎಂಟರ್ ಆಗ್ಬೋದು. ಅದರಿಂದ ಈ ಕಡೆ ಇದ್ದವ್ರು ಯಾರಾದರೂ ಇದ್ದರೆ ಇಲ್ಲಿಂದನೇ ಎಂಟರ್ ಆಗ್ಬೋದು ಅಂದ್ಕೊಂಡು ನಾವು 4 ಎಂಟ್ರಿಯನ್ನು ಕೊಟ್ಟಿದ್ದೇವೆ. ಜನರಲಿ MG ರೋಡ್ ಈ ಎಲ್ಲ ಸ್ಟೇಷನ್ನು ಅರೌಂಡ್ 20 ಮೀಟ್ರ್ ಕೆಳಗಡೆ ಇರ್ತದೆ. ಇವಾಗ ನಾವು ಸುಮಾರು ಅಂದರೆ ಫಿನಿಶ್ಡ್ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಲೆವೆಲ್ ಸುಮಾರು 16ರಿಂದ 17 ಮೀಟರ್ ಇರ್ತದೆ. ಸರ್ 3 ಹಂತಗಳಲ್ಲಿ ಮಾಡಿದ್ದೀವಿ ಸ್ಟೇಷನ್ಗಳನ್ನು ಅಂತ ಹೇಳಿದ್ರಿ. ಗ್ರೌಂಡ್ ಲೆವೆಲ್ಗೆ ಒಂದೇ ಸರಿ ಸ್ಟೇಷನ್ಗಳನ್ನು ಮಾಡಿದೆ 3 ಅದು ಪ್ರೊಸೆಸ್. ಅದು ಅಂದರೆ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್. ಈ ಸ್ಟೇಷನ್ನಲ್ಲಿ ನಾವು ಬಾಟಮ್ ಅಪ್ ಮೆಥಡ್ ಮಾಡಿದ್ದೇವೆ. ಮೊದಲು ಎಲ್ಲ ಎಕ್ಸ್ಕವೇಷನ್ ಮಾಡಿಬಿಟ್ಟು ಎಷ್ಟು ಆಳತನ ತೆಗಿಬೇಕೋ ಅಷ್ಟು ಆಳತನ ತೆಗೆದು ನಂತರ ಒಂದು ಬೇಸ್ ಸ್ಲ್ಯಾಬ್ ಅಂತ ಹಾಕ್ತೇವೆ. ಅದರಿಂದ ಮೇಲ್ಗಡೆ 2 ಕಡೆ ವಾಲ್ ಮಾಡಿಟ್ಟು ಇನ್ನೊಂದು ಕಾಂಕೋರ್ಸ್ ಅಂತ ಹಾಕ್ತೇವೆ. ಈಗ ನಾವು ಕಾಂಕೋರ್ಸ್ ಸ್ಲ್ಯಾಬ್ ಮೇಲೆ ನಿಂತಿದ್ದೇವೆ. ಮೇಲ್ಗಡೆ ಮತ್ತು ಪುನಃ ವಾಲ್ ಮಾಡಿಬಿಟ್ಟು ಮೇಲ್ಗಡೆ ಇನ್ನೊಂದು ರೂಫ್ ಸ್ಲ್ಯಾಬ್ ಅಂತ ಹಾಕ್ತೇವೆ. ಸೊ ಅದು ಪ್ರೊಸೆಸ್ ಅಂದರೆ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್. ಸರ್ ಫೇಸ್ 1 ಕೂಡ ಆಲ್ರೆಡಿ ಟನಲ್ ರೋಡ್ ಆಗಿದೆ. ಸೊ ಟ್ರೈನ್ ಕೂಡ ಓಡಾಟ ನಡೆಸ್ತಾ ಇದೆ. ಈಗ ಫೇಸ್ 2 ಅಲ್ಲಿ ಈಗ ಮಾಡ್ತಾ ಇರೋದು ಫೇಸ್ 1ಗೂ ಫೇಸ್ 2ಗೂ ಏನಾದರೂ ವ್ಯತ್ಯಾಸ ಇದೆ ಅಥವಾ ಸೇಮ್ ಹೇಗೆ? ಜಿಯಾಲಜಿಯಲ್ಲಿ ಏನು ಅಂಥ ವ್ಯತ್ಯಾಸ ಏನು ಕಂಡಿಲ್ಲ. ಫೇಸ್ 1ನಲ್ಲಿ ಅಂದರೆ ನಾವು ಏನದು ಇಟ್ ವಾಸ್ ಫಸ್ಟ್ ಟೈಮ್ ಲರ್ನಿಂಗ್. ನಮಗೆ ಅದರದ್ದು ಅಷ್ಟೊಂದು ಬೆಂಗಳೂರು ಜಿಯಾಲಜಿ ಅಷ್ಟೊಂದು ಗೊತ್ತಿರಲಿಲ್ಲ. ಅದರದ್ದು ಉಪಯೋಗ ತಗೊಂಡು ಸೆಕೆಂಡ್ ಫೇಸಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೇವೆ. ಹಾಗೆ ಕಂಪೇರ್ ಮಾಡಿದರೆ ಸೆಕೆಂಡ್ ಫೇಸಲ್ಲಿ ಟನಲಿಂಗು ಒಂಚೂರು ಫಾಸ್ಟಾಗಿ ಆಗಿದೆ. ಸರ್ ಎಷ್ಟು ನಿಮಗೆ ಸವಾಲಿತ್ತು ಟನಲನ್ನು ಮಾಡಬೇಕಾದ್ರೆ?
ಅದೇ ಟನಲೆಲ್ಲ ಮೇನ್ ಸವಾಲಂದರೆ ಬೆಂಗಳೂರಿನಲ್ಲಿ ಜಿಯಾಲಜಿನೇ. ಅದರಲ್ಲಿ ಅರ್ಧ ಪೋರ್ಷನ್ನಲ್ಲಿ ಕಲ್ಲು, ಅರ್ಧ ಪೋರ್ಷನ್ನಲ್ಲಿ ಮಣ್ಣು ಇದ್ದವಾಗ ಮಷಿನ್ ಒಂದೇ ಆಗಿರೋದ್ರಿಂದ, ಒಂದೇ ಕಟರ್ ಹೆಡ್ ಎರಡನ್ನೂ ಕಟ್ ಮಾಡಬೇಕಾಗಿರೋದ್ರಿಂದ ಮಣ್ಣು ಮೊದಲೇ ಬಂದುಬಿಡ್ತದೆ, ಕಲ್ಲು ಕಟ್ಟಾಗಲಿಕ್ಕೆ ಲೇಟ್ ಆಗ್ತದೆ. ಆವಾಗ ಏನೋ ಓವರ್ ಎಕ್ಸ್ಕವೇಷನ್, ಹೆಚ್ಚು ಮಣ್ಣು ಕೆಳಗಡೆ ಬಂದರೆ ರೋಡ್ ಇದ್ದರೆ ಏನೋ ಸೆಟ್ಲ್ ಆಗ್ಬೋದು, ಬಿಲ್ಡಿಂಗ್ ಹತ್ತಿರ ಇದ್ದರೆ ಅದು ಸೆಟ್ಲ್ ಆಗ್ಬೋದು ಅಥವಾ ಕ್ರ್ಯಾಕ್ ಬರ್ಬೋದು. ಸೊ ಅದು ಹೇಗೆ ಬರಬಾರ್ದು ಅನ್ನೋದನ್ನು ನಾವು ಕಾಳಜಿ ಮಾಡಿಕೊಂಡು ನೋಡ್ತಾ ಇರ್ತೇವೆ. ತುಂಬ ನಾವು ಇನ್ಸ್ಟ್ರುಮೆಂಟೇಷನ್ ಮಾಡ್ತೇವೆ. ಈಗ ಒಂದು ಬಿಲ್ಡಿಂಗ್ ಕೆಳಗಡೆ ನಾವು ಹೋಗ್ತಾ ಇರುವಾಗ ಆ ಬಿಲ್ಡಿಂಗಿಗೆ ಅದರದ್ದು ವಾಲ್ ಏನಾದರೂ ಲೀನ್ ಆಗ್ತದ, ಆ ಕಡೆ ಈ ಕಡೆ ವಾಲ್ತದ ಅಥವಾ ಕೆಳಗಡೆ ಸೆಟ್ಲ್ ಆಗ್ತದ, ಪೂರ್ತಿ ಅದಕ್ಕೆ ಇನ್ಸ್ಟ್ರುಮೆಂಟೇಷನ್ ಮಾಡಿರ್ತೇವೆ. ನಮಗೆ ಒಂಚೂರು ಅಂದರೆ ಬರಿಗಣ್ಣಿಗೆ ಕಾಣದಿದ್ದಂಥದ್ದು ನಮಗೆ ಸಿಸ್ಟಮಲ್ಲಿ ಗೊತ್ತಾಗ್ತದೆ. ಅದನ್ನು ತಿಳ್ಕೊಂಡು ನಾವೇನು ಅದಕ್ಕೆ ರೆಮಿಡಿಯಲ್ ಆ್ಯಕ್ಷನ್ ತಗೊಳ್ಬೇಕು ಅಂದ್ಕೊಂಡು ಅದರ ಪ್ರಕಾರ ಕೆಲಸ ಮಾಡ್ತೇವೆ. ಸರ್, ನೀವು ಫಸ್ಟು ಶುರು ಮಾಡಿದಾಗ ಶಿವಾಜಿನಗರದ ಮನೆಗಳಲ್ಲಿ ಸಾಕಷ್ಟು ಎಫೆಕ್ಟ್ ಆಗಿತ್ತು, ಸೊ ಭೂಮಿ ಕುಸಿದಿತ್ತು. ಹೌದು ಏನೆಲ್ಲ ಮತ್ತೆ ಅದು ಆ ರೀತಿ ಆಗಿರುವಂಥ ಅದೇ ಅದು ಈ ಜಿಯಾಲಜಿ ಅನ್ನೋದು ಅದು ನಿಸರ್ಗದ್ದು. ಅದು ಇಲ್ಲಿದ್ದಾಗೆ ಅಲ್ಲಿರ್ತದೆ ಅನ್ನೋದು ಹಾಗಿರುವುದಿಲ್ಲ. ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಇರ್ತದೆ. ಸೊ ಎಲ್ಲೆಲ್ಲಿ ಸಾಧ್ಯ ಇದೆಯೋ, ಇಲ್ಲಿ ಮೇನ್ ಚಾಲೆಂಜ್ ಅಂದರೆ ಈ ಮನೆಗಳಿದ್ದಾವಾಗ ನಾವು ಅದೇ ಜಾಗದಲ್ಲಿ ಸಾಯಿಲ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೇನೋ ಬೇರೆ ಬೇರೆ ಮೆಥಡಿಂದ ಒಂದು ಇಲ್ಲಿ ಮಾಡಿದ್ದೇವೆ, ಇನ್ನೊಂದು 50 ಮೀಟ್ರ್ ಬಿಟ್ಟು ಮಾಡಿದ್ದೇವೆ, ನಡುವೆ ಏನಿರ್ಬೋದು ಅಂದ್ಕೊಂಡು ಅಂದರೆ ಇಂಟರ್ಪ್ರೇಟ್ ಮಾಡಿ ಹೋಗಿರ್ತೇವೆ. ಆ ಇಂಟರ್ಪ್ರಿಟೇಷನ್ ತಪ್ಪಾದರೆ ನಾವು ಕೆಲಸ ಮಾಡೋದು ತಪ್ಪಾಗ್ಬೋದು. ಸೊ ಪ್ರತಿ 20 ಮೀಟ್ರಿಗೋ 30 ಮೀಟ್ರಿಗೋ ನಾವು ಎಲ್ಲಿ ಟನಲ್ ಮಾಡ್ತೇವೋ ಅಲ್ಲೇ ನಮಗೆ ಸಾಯಿಲ್ ಇನ್ವೆಸ್ಟಿಗೇಷನ್ನಿಗೆ ಜಾಗ ಸಿಕ್ಕಿದರೆ ನಮ್ಮ ಕೆಲಸ ಇನ್ನೂ ಸುಲಭ ಆಗಿರೋದು. ಆದರೆ ಈ ಸಿಟಿ ಆಗಿರೋದ್ರಿಂದ ಅದು ಸಾಧ್ಯತೆ ಕಡಿಮೆ. ಇಲ್ಲ, ಈಗ ನಾವು ಟನಲ್ ಮಾಡಿದ ನಂತರ ಬಿಲ್ಕುಲ್ ಏನೂ ಪ್ರಾಬ್ಲಮ್ ಇಲ್ಲ. ಅದು ಎಲ್ಲದಕ್ಕೂ ಡಿಸೈನ್ಡ್ ಇದೆ ಆ ಲೋಡಿಗೆ. ಗೊಟ್ಟಿಗೆರೆಯಿಂದ ನಾಗವರಕ್ಕೆ 21 ಕಿಲೋಮೀಟರ್ಸ್. 6 ಎಲಿವೇಟೆಡ್ ಸ್ಟೇಷನ್ನು, 12 ಅಂಡರ್ಗ್ರೌಂಡ್ ಸ್ಟೇಷನ್.